ನಮಸ್ಕಾರ ಸ್ನೇಹಿತರೆ, ನಮ್ಮ ಎಂ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ರೈತರಿಗೆ ಉಪಯೋಗ ಆಗುವಂತಹ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಅದು ಯಾವುದಪ್ಪ ಅಂತಂದರೆ ಟಗರು ಸಾಕಾಣಿಕೆ. ಇವತ್ತು ಸಾಕಷ್ಟು ಜನ ರೈತರು ಕೃಷಿಯ ಜೊತೆಗೆ ಟಗರು ಸಾಕಾಣಿಕೆಯನ್ನು ಮಾಡುತ್ತಿದ್ದಾರೆ. ಸರಿಯಾದ ತಳಿಯ ಆಯ್ಕೆ ಮಾಡಿಕೊಂಡು ಉತ್ತಮ ಆಹಾರ ಕೊಟ್ಟು ಸ್ವಚ್ಛವಾದ ಶೆಡ್ಡಲ್ಲಿ ಸಾಕಾಣಿಕೆ ಮಾಡಿದರೆ ಇದರಿಂದ ಒಳ್ಳೆಯ ಆದಾಯ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಆದರೆ ಟಗರು ಸಾಕಾಣಿಕೆ ಅಂದರೆ ಸುಮ್ಮನೆ ಮರಿಗಳನ್ನು ತಂದು ಶೆಡ್ಡಿನಲ್ಲಿ ಬಿಟ್ಟರೆ ಸಾಕಾಗೋದಿಲ್ಲ ಸ್ನೇಹಿತರೆ. ಯಾವ ಟಗರು ಮರಿ ಆಯ್ಕೆ ಮಾಡಬೇಕು, ಎಷ್ಟು ತಿಂಗಳ ಮರಿ ತೆಗೆದುಕೊಳ್ಳಬೇಕು, ಆಹಾರ ಯಾವ ರೀತಿ ಕೊಡಬೇಕು, ಶೆಡ್ಡು ಮತ್ತು ಹೇಗಿರಬೇಕು, ರೋಗಗಳಿಂದ ಹೇಗೆ ಕಾಪಾಡಿಕೊಳ್ಳಬೇಕು ಮತ್ತು ಯಾವ ಸಮಯದಲ್ಲಿ ಮಾರಾಟ ಮಾಡಬೇಕು ಎಂಬುದನ್ನು ತುಂಬ ಚೆನ್ನಾಗಿ ತಿಳ್ಕೋಬೇಕು ಸ್ನೇಹಿತರೆ. ಇಂತಹ ಹಲವಾರು ವಿಷಯಗಳು ಟಗರು ಸಾಕಾಣಿಕೆಯಲ್ಲಿ ಬಹಳ ಮುಖ್ಯ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋದಲ್ಲಿ ಟಗರು ಸಾಕಾಣಿಕೆ ಶುರು ಮಾಡಲು ಯೋಚನೆ ಮಾಡುತ್ತಿರುವ ಹೊಸ ರೈತರಿಂದ ಹಿಡಿದು ಈಗಾಗಲೇ ಟಗರು ಸಾಕುತ್ತಿರುವ ರೈತರಿಗೂ ಉಪಯೋಗ ಆಗುವ ಮಾಹಿತಿಯನ್ನು ಸರಳವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಸ್ನೇಹಿತರೆ. ಮತ್ತೊಂದು ಮುಖ್ಯವಾದ ವಿಷಯ ಏನೆಂದರೆ, ಟಗರು ಖರೀದಿ ಮಾಡುವಾಗ ಕೇವಲ ಅದರ ಗಾತ್ರ ಅಥವಾ ತೂಕ ನೋಡಿ ಆಯ್ಕೆ ಮಾಡಬಾರದು. ಅದರ ಆರೋಗ್ಯ, ಚಟುವಟಿಕೆ, ದೇಹದ ರಚನೆ, ಕಾಲುಗಳ ಬಲ ಮತ್ತು ಒಟ್ಟಾರೆ ಆರೋಗ್ಯವನ್ನು ಗಮನಿಸುವುದು ಬಹಳ ಮುಖ್ಯ. ನಮ್ಮ ಎಂ ಫಾರ್ಮಿಂಗ್ ಚಾನಲ್ನಲ್ಲಿ ನಾವು ರೈತರ ಜೀವನ, ಕುರಿ ಮತ್ತು ಟಗರು ಸಾಕಾಣಿಕೆ, ಜಾನುವಾರು ಸಂತೆ ಹಾಗೂ ಕೃಷಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತೇವೆ ಸ್ನೇಹಿತರೆ. ನೀವು ಕೂಡ ರೈತರಾಗಿದ್ದರೆ ಅಥವಾ ಟಗರು ಸಾಕಾಣಿಕೆ ಶುರು ಮಾಡಬೇಕು ಅಂತ ಯೋಚನೆ ಮಾಡುತ್ತಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಬನ್ನಿ ಸ್ನೇಹಿತರೆ, ಟಗರು ಸಾಕಾಣಿಕೆ ಹೇಗೆ ಮಾಡಬೇಕು, ಯಾವ ರೀತಿ ಆರೈಕೆ ಮಾಡಬೇಕು ಮತ್ತು ಇದರಿಂದ ಆದಾಯವನ್ನು ಹೇಗೆ ಪಡೆದುಕೊಳ್ಳಬಹುದು ಅನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಎಂ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ನಿಮ್ಮ ರೈತರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರಣ್ಣ? ಶಿವಕುಮಾರ್ ಅಂತ. ಶಿವಕುಮಾರ್. ಯಾವ ಊರಣ್ಣ? ಇದು ಗುಮ್ಗೇರ ಗ್ರಾಮ, ಕುಷ್ಟಗಿ ತಾಲೂಕು, ಡಿಸ್ಟಿಕ್ ಕೊಪ್ಪಳ ಬರ್ತದೆ. ತಾಲೂಕು ಕುಷ್ಟಗಿ ಬರ್ತದೆ. ಕುಷ್ಟಗಿ ತಾಲೂಕು, ಜಿಲ್ಲಾ ಕೊಪ್ಪಳ ಬರ್ತದೆ. ಜಿಲ್ಲಾ ಕೊಪ್ಪಳ ಬರ್ತದೆ. ಅಣ್ಣ, ನೀವು ಟೋಟಲ್ ಆಗಿ ಇವಾಗ ಮರಿಗಳನ್ನ ಎಷ್ಟು ಮರಿಗಳನ್ನ ಸಾಕಿರಿ ಅಣ್ಣ? ಈಗ 52 ಟಗರು ಮರಿ ಇದಾವೆ ರೀ. ಮುಂಚೆ ನಮ್ಮ ಒಂದು 30 ಕುರಿ ಇದ್ವು. ಅವನ್ನ ಈ ಮರಿ ಸಂಬಂಧ ಕುರಿ ಕೊಟ್ಟು ಇವನು ಮರಿಗಳನ್ನು ಮಾಡಬೇಕಂತ. ಅಂದ್ರ ಕುರಿ ಫಸ್ಟ್ ಸ್ಟಾರ್ಟಿಂಗ್ ಕುರಿ ಎಷ್ಟಿದ್ವು ಅಣ್ಣ? ಕುರಿ ಒಂದು 40 ಇದ್ವು. ಆದ್ಮೇಲೆ ಹಂಗಾಗಿ ಆ ಕುರಿ ಕೊಟ್ಟು ಮರಿಗಳನ್ನ ಮಾಡಿಕೊಂಡ್ವಿ. ಇವಾಗ ಕುರಿ ಮರಿ ಮಾಡೋ ಉದ್ದೇಶ ಏನಣ್ಣ? ಅಂದ್ರೆ ಅಣ್ಣ ಇದ್ದು ಆಲ್ಮೋಸ್ಟ್ ಎಲ್ಲ ಹೊರಗೆ ಅಡ್ಡಾಡೋದು, ಆಮೇಲೆ ಎಲ್ಲ ಇಲ್ಲೇ ಅನುಕೂಲ ಇರುತ್ತೆ. ಅಂದ್ರೆ ಕುರಿಗಳನ್ನ ಮಾಡಿದ್ರೆ ಹೊರಗಡೆ ಗುಡ್ಡಕ್ಕಾಗ್ಲಿ ಅದಕ್ಕಾಗಲಿ ಮೇಯ್ಸಕ್ ಹೋಗ್ಬೇಕಾಗ್ತದೆ. ಇದು ಟಗರ್ ಮರಿಗಳು ಮಾಡಿದ್ರೆ ಇಲ್ಲೇ ಶೆಡ್ ಹಾಕಿ ಮೇಯ್ಸಕ್ ಅಂತ ನಾವು ಮಾಡಿಕೊಂಡ್ವಿ. ಅಂದ್ರೆ ನೀವು ಅಷ್ಟ ಇದು ಎಷ್ಟನೇ ಬ್ಯಾಚ್ ಅಣ್ಣ ಇವಾಗ ಮಾಡಕ್ಕೆ? ಒಂದು 6ನೇ ಬ್ಯಾಚ್ ನಮ್ದು. 6ನೇ ಬ್ಯಾಚ್. ನಿಮ್ಗೆ ಇವಾಗ 6 ಬ್ಯಾಚ್ ಒಳಗಣ ಯಾವ ಮರಿ ಗ್ರೋತ್ ಆಗಿ ಬಂದಿರೋ ಅಂತ ಅನ್ಸುತ್ತೆ? ಇದೇ ನಮ್ಗೆ ಫಸ್ಟ್ ಗ್ರೋತ್ ಆಗಿ ಬಂದಿರೋದು ಇದೇ ಬ್ಯಾಚ್ ನಮ್ಗೆ. ಇದೇ ಬ್ಯಾಚ್ ಅಂದ್ರೆ ಈ ಮೆಡಿಸಿನ್ಸ್ ಆಮೇಲೆ ಎಲ್ಲ ಸಡನ್ಲಿ ಸ್ಟಾರ್ಟಿಂಗ್ ಅಲ್ಲ, ಗೊತ್ತಾಗಲ್ಲ ನಮ್ಗೆ ಯಾವ ಥರ ಮೆಡಿಸಿನ್ ಹಾಕ್ಬೇಕು, ಯಾವ ಥರ ಫುಡ್ ಹಾಕ್ಬೇಕು, ಯಾವ ಥರ ಮೇಂಟೈನ್ ಮಾಡ್ಬೇಕು, ಯಾವ ಥರ ಅನ್ನೋದು ಅಷ್ಟೊಂದು ಸ್ಟಾರ್ಟಿಂಗ್ ಅನುಭವ ಇರಲಿಲ್ಲ. ಆಮೇಲೆ ಇನ್ನೂ ಒಂದು ಶೆಡ್ಗೆ ವಿಸಿಟ್ ಕೊಟ್ಟ ಮೇಲೆ ಆಮೇಲೆ ಹೆಂಗ ಏನು ಅಂತ ಒಂದು ಆದ್ಮೇಲೆ ಈಗ ನಮಗೆ ಇದು ಸ್ವಲ್ಪ ಬೆಟರ್ ಅನ್ಸುತ್ತೆ. ಅಂದ್ರೆ ಒಂದು 5 ಬ್ಯಾಚ್ ಮಾಡಿದ್ಮೇಲೆ ನಿಮ್ಗೆ ಅನುಭವ ಇವುಗಳನ್ನ ಚೆನ್ನಾಗಿ ಬಂದಿರೋ. ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರ, ಒಂದ್ಸಲ 2 ಸಲ ಮಾಡ್ತಾರೆ. ನಮಗೂ ಫೇಲ್ ಆಗ್ಯಾವ, ನಮಗೂ ಲಾಸ್ ಆಗಿದ್ದೇವೆ, ಫೇಲ್ ಆಗ್ಯಾವ. ಅದ 1-2 ಸಲ 1-2 ಬ್ಯಾಚ್ ಹಾಕ್ತಾರಲ್ಲ, 2 ಇಂದ 3-4 1 ಇಯರ್ 2 ಇಯರ್ 2 ಇಯರ್ ಇಂದ ಲಾಸ್ ಅದ. ಆದ್ರೂ ಬಿಟ್ಟಿಲ್ಲ ನೀವು? ಬಿಟ್ಟಿಲ್ಲ. 4 ವರ್ಷ ಕಂಪ್ಲೀಟ್ ಆಯ್ತು. 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷ ರನ್ನಿಂಗ್ ಇರ್ಬೋದು. 5ನೇ ವರ್ಷ ರನ್ನಿಂಗ್ ಇತ್ತು. ಯಾವ ಥರ ಲಾಸ್ ಆಗ್ತಾವಂದ್ರೆ ಅವ್ರಿಗೆ ಮೇಂಟೆನೆನ್ಸ್, ಆಮೇಲೆ ಹೆಂಗ ಏನು ಫುಡ್ ಯಾವ ಥರ ಹಾಕ್ಬೇಕು, ಆಮೇಲೆ ಮೆಡಿಸಿನ್ ಯಾವ ಥರ
ಸ್ಟಾರ್ಟಿಂಗ್ ತಂದಾಗ ಯಾವ ತರ ಮಾಡ್ಬೇಕು ಅನ್ನೋದು ಏನೋ ಐಡಿಯಾ ಇರಲಿಲ್ಲ. ಹಂಗಾಗಿ ಲಾಸ್ ಆಗ್ತದೆ. ಲಾಸ್ ಆಗುತ್ತೆ. ಅನುಭವ ಇದ್ದರೆ ಸ್ಟಾರ್ಟಿಂಗ್ ಅಂತ ಮಾಡಿದವರಿಗೆ ಅನುಭವ ಇದ್ದರೆ ಮಾತ್ರ ಏನೋ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಅಣ್ಣ ಸ್ಟಾರ್ಟಿಂಗ್ ಮರಿ ಮಾಡುವಾಗ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋಣ. ಸ್ಟಾರ್ಟಿಂಗ್ ಅಣ್ಣ ನಾವು ಮಾರ್ಕೆಟ್ಲಿಂದ ತರ್ಬೇಕಾದ್ರ 15ರಿಂದ 18 kg ಇರ್ಬೇಕು ಮಿನಿಮಮ್. 15ರಿಂದ 18 kg ಇರ್ತಿದ್ರೆ ಅಂದ್ರೆ ರೇಟ್ ಎಲ್ಲ ಎಷ್ಟು ಇರ್ಬೇಕಣ್ಣ? ಮಾರ್ಕೆಟ್ ಅಲ್ಲಣ್ಣ, ಯಾವ ತರ ಮಾರ್ಕೆಟ್ ಅದು ಹೇಳಕತ್ತಲ್ಲ. ಈಗ ನಾವು ಗುಂಪು ಒಳಗೆ ತಗೊಂಡ್ರಪ್ಪ ಅಂದ್ರೆ ಒಂದು ಎಡ ಬರ್ತಾವ, ಒಂದು ಬಲ ಬರ್ತಾವ. ಅಂದ್ರೆ ಎಡ ಬಲ ಅಂದ್ರೆ ಈ ಒಂದು ಆ ತಾಯಿಯಿಂದ ಹಾಲು ಕುಡಿದ್ರಂತ ಮರಿ ವೀಕ್ ಇರ್ತಾವ. ಚೆನ್ನಾಗಿ ಹಾಲು ಕುಡಿದ್ರೆ ಚೆನ್ನಾಗಿದೆ. ಈಗ ನಮ್ದು ಇಷ್ಟು ನೋಡಿ ಮುಂದೆ ಅಂದ್ರೂ ಒಂದು ಮರಿ ಹಾಲು ಕುಡಿಯೋರು ಮರಿ ಇದಾವೆ. ನಾವು ಅವ್ನು ಬೇರೆ ಹಾಕಿ ಮೆಡಿಸಿನ್ ಹಾಕಿ ಎಲ್ಲ ಇದು ಮಾಡಿ ಸ್ವಲ್ಪ ಅದು ಮೇಕಪ್ ಹಂಗಂದ್ರೆ ಈಗ ಸಂತೆ ಒಳಗೆ ತರ್ತೀವಿ ಅಣ್ಣ ಮಾರ್ಕೆಟ್ ಒಳಗೆ. ಕೆಲವೊಂದು ಇವಾಗ ಮರಿಗಳು ದೊಡ್ಡ ಇರ್ತಾವ, ಕೆಲವೊಂದು ಚಿಕ್ಕ ಇರ್ತಾವ. ಸಾಕೋದ್ರೊಳಗೆ ಸ್ವಲ್ಪ ದೊಡ್ಡ ಮರಿ ಸಾಕಿದ್ರೆ ಚೆನ್ನಾಗಿರುತ್ತೆ. ಅಷ್ಟೇನು ಪ್ರಾಬ್ಲಮ್ ಇಲ್ಲಣ್ಣ. ಒಂದೇದ್ ಏನ್ ಮಾಡ್ತೇವಣ್ಣ, ಅವಕ್ಕ ಈ ತಾಯಿ ಕುರಿ ಒಳಗ ಇರೋಂಥ ಮರಿಗಳು ಅವಕ್ಕ ಮೆಡಿಸಿನ್ ಮಾಡಿರಲ್ಲ ಮೂಮೆಂಟ್. ಅವ ಇಟಿ ಮಾಡಿರಲ್ಲ, ಅವು ಏನೋ ಇರ್ತಾವ. ಅವು ಮಾಡಿ ಇಲ್ಲಿ ನಾವು ತಂದ ಮೇಲೆ 1 ವಾರ 8 ದಿನ ಏನೋ ಮಾಡಲ್ಲ ಅವು ನಮ್ಮ ಜಾಗಕ್ಕೆ. ಅವು ಹೆಂಗ ಒಂದೋ ಕುರಿನೂ ಅಲ್ಲ. ಹೌದು. ಈಗ ಬೇರೆ ಬೇರೆ ಕುರಿಗಳು ಅವ್ರು ಹೆಂಗ್ ಮಾಡಿರ್ತಾರ ಮೆಡಿಸಿನ್ ಗೊತ್ತಿರಲ್ಲ. ನಾವು 1 ವಾರ ತಂದ ಮೇಲೆ ನಾವು 1 ವಾರ ಆದ್ಮೇಲೆ ನಮ್ಮ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಆಗತ್ತನ ಒಂದು 15ರಿಂದ 20 ದಿನ. ಇವಾಗ ಇದು ಚಿಕ್ಕ ಮರಿ ದೊಡ್ಡ ಮರಿ ಯಾವ ಮರಿ ತಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ. ದೊಡ್ಡ ಮರಿ ತಂದ್ರೆ ಬೆಟರ್. ದೊಡ್ಡ ಮರಿ ತಂದ್ರೆ ಬೆಟರ್. ಅಂದ್ರೆ ರೇಟ್ ಅಲ್ಲಿ ಎಷ್ಟು ಇರ್ಬೇಕಣ್ಣ? ಇದು 7,500ರಿಂದ 8,000. 7,500ರಿಂದ 8,000. 8,500 ತಂದಿದ್ರೆ ಪರವಾಗಿಲ್ಲ. 8,500 ತಂದ್ರೆ ಪರವಾಗಿಲ್ಲ. ಚಿಕ್ಕ ಮರಿ ತಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ? ಚಿಕ್ಕ ಮರಿ ತಂದ್ರಪ್ಪ ಅಂದ್ರೆ ಈಗ ಅಲ್ಲಿಂದ ತಾಯಿ ಹಾಲು ಕುಡಿಯೋಂತ ಮೂಮೆಂಟ್ಗೆ ನಾವು ತಗೊಂಬಂದ ಇಲ್ಲಿ ಬಂದಂತದ್ದು ಎದೆ ಹೊಡೆದ್ಬಿಡುತ್ತೆ. ಹಾಲು ಕುಡಿದ್ರೆ ಮರಿ ಫುಲ್ ಸ್ಟ್ರಾಂಗ್ ಇರ್ತ, ದಷ್ಟಪುಷ್ಟವಾಗಿ ಬೆಳೆದಿರ್ತ. ಆಮೇಲೆ ಇಲ್ಲಿ ನಾವ್ ಏನೇ ಫುಡ್ ಹಾಕಿದ್ರು ಏನೇ ಇದು ಹಾಕಿದ್ರು ಒಮ್ಮೆ ಹೆಚ್ಚಿ ತಿಂದ್ರು ಒಮ್ಮೆ ಕಮ್ಮಿ ತಿಂದ್ರು ಕವರ್ ಆಗುತ್ತ. ಈಗ ಅಲ್ಲೇ ತಾಯಿ ಹಾಲು ಕುಡಿಯೋ ಮೂಮೆಂಟ್ ಇದ್ ಮಾಡ್ತೀನಿ. ಇದು ನಮ್ಮ ಸೆಟ್ ಮಿನಿಮಮ್ ಅಂದ್ರೂ ಒಂದು 2-2.5 ತಿಂಗಳ ಅಂತ ಕುಡಿದಿರ್ಬೇಕು ಮರಿ. 2.5 ತಿಂಗಳ ಅಂತ ಕುಡಿದಿರ್ಬೇಕು ಮರಿ. ಅಂದ್ರೆ ಸ್ಟಾರ್ಟಿಂಗ್ ಮರಿ ಬೆಳವಣಿಗೆ ಇರುವಾಗ ಚಿಕ್ಕದಾಗಿ ಇವಾಗ ಹಾಲು ಕುಡ್ಕೊಂಡ್ ಬೆಳೆದಿರೋ ಮರಿನೇ ಚೆನ್ನಾಗಿ ಬಂದಿದೆ. ಈಗ ನಾವು ಇಲ್ಲಿ ಮೇಂಟೈನ್ ಮಾಡಕ್ಕಿಂತ ಅಲ್ಲಿ ತರ ಮಾರ್ಕೆಟ್ ಒಳಗ ನಾವು ಮರಿ ತರಂತ ಅಲ್ಲೇ ಮೇನ್. ಅಲ್ಲಿ ಆಯ್ಕೆ ಅಂದ್ರೆ ಇವಾಗ ಮಾರ್ಕೆಟ್ ಇಂದ ಮರಿ ತರ್ತೀರಿ, ಅದು ಸರಿ ಅಣ್ಣ. ತಂದ್ಮೇಲೆ ಇಲ್ಲೇ ಅವುಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಸ್ವಲ್ಪ ಹೇಳೋಣ. ಸ್ಟಾರ್ಟಿಂಗ್ ಅಣ್ಣ ಒಂದು ಅಲ್ಬೆನಿಕ್ ಬರ್ತಾ. ಅಲ್ಬೆನಿಕ್ ಆದ್ಮೇಲೆ ಈಗ ಒಂದು 3 days ಬಿಡ್ತೇವೆ ನಾವು. ಅಲ್ಬೆನಿಕ್ ಅಂದ್ರೆ ಜಂತುಳದ ಎಣ್ಣೆ. ಅದು ಜಂತುಳದ ಎಣ್ಣೆ ಅಂದ್ರೆ ಹೊಟ್ಟೆ ಒಳಗೆ ಏನೇನ್ ಇರುತ್ತೆ ಎಲ್ಲ ನಾಶಕ ಎಲ್ಲ ಹೊರಗೆ ಹಾಕಂತದ್ದು ಇರುತ್ತೆ. ಅವನ್ ಕ್ಯಾನ್ಸಲ್ ಇದು ಆನ್ ಮಾಡಿ 3 ದಿನ ಟಾನಿಕ್ ಹಾಕ್ತಿವಿ. ಯಾವುದು ಲಿವರ್ ಟಾನಿಕ್ ಅಂತ. ಲಿವರ್ ಟಾನಿಕ್ ಜಂತುಳ ನಾಳ ಹಾಕ್ತಿವಿ. ಅಂದ್ರೆ ಈ ನಾವು ನೈಟ್ 8ಕ್ಕೆ ಎಲ್ಲ ನೀರು ಆಮೇಲೆ ಮುಂದಂತ ಫುಡ್ ಕಾಳ ಒಟ್ಟು ಏನಾಯ್ತು ಎಲ್ಲ ಕ್ಲೀನ್ ಮಾಡಿ ಹೋಗ್ಬಿಡ್ತೀವಿ. ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಗೆ ಹಾಕ್ತಿವಿ. 8 ಗಂಟೆಯಲ್ಲಿ ಅಂತ ಹೇಳಿದ್ರೆ ಒಂದು 3 to 4 hours 4 ತಾಸು ಏನ್ ಹಾಕಕ್ ಕೊಡ ಖಾಲಿ ಹೊಟ್ಟಿ ಬಿಟ್ಟಿರ್ತೀವಿ. ಯಾಕಿಂದನೂ ಒಂದು 2.5 to 3 ತಾಸು ಮಿನಿಮಮ್ ಖಾಲಿ ಹೊಟ್ಟಿಲಿ ಬಿಟ್ಟಿರ್ತೀವಿ. ಅದಾದ್ಮೇಲೆ 4 ಗಂಟೆ ಆದ್ಮೇಲೆ ಮತ್ತೆ ಡೈಲಿ ಕೊಡೋಂತ ಫುಡ್ ಕಂಟಿನ್ಯೂ ಕೊಡ್ತೀವಿ. ಮತ್ತೆ ಇವತ್ತು ಹಾಕಿದ್ವಪ್ಪ ಅಂದ್ರೆ ನಾಳೆ ನಂತರ 3 ದಿನ ಏನ್ ಮಾಡ್ತೀವಿ, ಲಿವರ್ ಟಾನಿಕ್ ಕಂಟಿನ್ಯೂ ಮಾಡ್ತೀವಿ 3 ದಿನ. ಅದು 3 ದಿನ ಆದ್ಮೇಲೆ ಫಸ್ಟ್ನೇಗೆ ಅಲ್ಬೆನಿಕ್ ಕೊಟ್ಟ ಮೇಲೆ ಆಮೇಲೆ ಅಲ್ವೇಜೆಂಡಲ್ ಅಂತ ಬರುತ್ತೆ. ಅದೇ ಯಾವ್ದಕ್ಕೆ ಉಪಯೋಗ ಆಗುತ್ತೆ? ಅದು ಸೇಮ್. ಅದು ಅಲ್ಬೆನಿಕ್ ಆಮೇಲೆ ಅಲ್ವೇಜೆಂಡಲ್ ಆಮೇಲೆ ಇನ್ನೂ ಒಂದೈತಿ. ಅದು ಯಾವ ತರ ಅಂದ್ರ ಈಗ ನಾವು ಒಂದು 3 ನಮೂನೆ ಟಾನಿಕ್ ಅದಾವ ನಮ್ಮ ಹತ್ರ. ಒಂದನೇದ್ದು ಜಂತುಳ ನಾಶಕ, 2ನೇದ್ದು ಲಿವರ್ ಟಾನಿಕ್ ಅಂದಪ್ಪ ಅಂದ್ರ ಈಗ ಅದು ನಾವು ಏನೇ ತಿಂದಿರಂತ ಫುಡ್ ಅಲ್ಲಿ ಒಟ್ಟಲ್ಲಿ ಕಾಳಲ್ಲಿ ಏನೇ ತಿಂದಂತ ಅದು ಜೀರ್ಣ ಆಗುತ್ತೆ. ಚೆನ್ನಾಗಿ ಜೀರ್ಣ ಆಗುತ್ತೆ. ಲಿವರ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಲಿವರ್ ಟಾನಿಕ್. ಕ್ಯಾಲ್ಸಿಯಂ ಎಣ್ಣೆ ಕೊಡ್ತೀವಿ. ಕ್ಯಾಲ್ಸಿಯಂ ಎಣ್ಣೆ ಸಂಬಂಧಪ್ಪ ಅಂದ್ರೆ ಈಗ ನಾವು ಮರಿ ವೀಕ್ ಇರ್ತಾವ. ಕ್ಯಾಲ್ಸಿಯಂ ಬಂದ್ರೆ ತಿಂತಿರಲ್ಲ ಮಾಮೂಲಿ. ಈಗ ಡಾಕ್ಟರ್ ನಮ್ಗೆ ಕ್ಯಾಲ್ಸಿಯಂ ಏನಾರ ಎಲುಬು ಪ್ರಾಬ್ಲಮ್ ಏನಾದ್ರು ವೀಕ್ ಇರ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ ಗುಳಿ ವಿಟಮಿನ್ ಬಿ ನಾವು ಕೊಡ್ತಾರಲ್ಲ ಅದೇ ಟೈಪ್ ಕ್ಯಾಲ್ಸಿಯಂ ಅಂತ ಆಲ್ಮೋಸ್ಟ್ ಎಲ್ಲ ಜನರಿಗೆ ಗೊತ್ತಿರುತ್ತೆ. ಆ ಕ್ಯಾಲ್ಸಿಯಂ ಎಣ್ಣೆ ಹಾಕ್ತಿವಿ ನಾವು. ಅಷ್ಟು ಕ್ಯಾಲ್ಸಿಯಂ ಎಣ್ಣೆ ಹಾಕ್ತಿವಿ. ಮತ್ತೆ 3 ದಿನ ಕಂಪ್ಲೀಟ್ ಆದ್ಮೇಲೆ ಅಲ್ವೇಜೆಂಡಲ್ ಹಾಕ್ತಿವಿ. 3 ದಿನ ಆದ್ಮೇಲೆ ಮತ್ತೆ ಒಂದೊಂದು ಮರಿ ಏನ್ ಮಾಡ್ತಾವ ಅದು ನಾವು ಕೊಡೋಂತ ಎಣ್ಣೆಗಳಿಗೆ ತಡ್ಕೊಳಕ್ ಇದಿರುತ್ತೆ. ಪಕ್ಕದಲ್ಲೇ ಒಂದ್ ಎಮ್ಮೆಲಿ ಹೆಚ್ಚಾತು, ಒಂದ್ ಎಮ್ಮೆಲಿ ಉಯಿಗೆ ಇಕ್ಕಾಕವ ಹಂಗ ಹಿಂಗ. ಮತ್ತೆ ಅವನು ಬೇರೆ ತಗೊಂಡು ವೈದ್ಯರನ್ನ ಭೇಟಿ ಮಾಡಿ ಏನು ಎಂತ ಅಂತಂದು ಈಗ ನೋಡಿ ಈ ಮರಿ ವೀಕ್ ಆಗಿದ್ದೀವಿ. ಮೊನ್ನೆ 2 ದಿನ ನಾವು ಅಷ್ಟು ಮರಿಯಾಗ ಇದು ಮರಿ ಗ್ಲುಕೋಸ್ ಬಡ್ಡೆ ಹೆಚ್ಚಿದ್ವಿ. ಇದು ಒಂದು ಮರಿ ವೀಕ್ ಐತಿ. ಮತ್ತೆ ಇವು ಕಡಿ ತೆಗೆದು ಗ್ಲುಕೋಸ್ ಬಾಟ್ಲಿ ಹಚ್ಚಿದ್ವಿ.
ಈಗ ಮೊದ್ಲಿಕ್ಕಿನ ಗ್ಲೂಕೋಸ್ ಬಾಟ್ಲ್ ಸ್ವಲ್ಪ ಮರಿ ಚೆನ್ನಾಗಿ ರಿಕವರ್ ಆಗೈತೆ ಆ ಥರ ಏನಿದೆ. ಅಬ್ಸರ್ವ್ ಪ್ರತಿಯೊಂದು ಮರಿನೂ ಅಬ್ಸರ್ವ್ ಮಾಡ್ಕೊಂತ ಬಂದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾವು ಇವಾಗ ಬೇರೆ ಶೆಡ್ಡಿಗೆ ಇವಾಗ ವಿಡಿಯೋ ಮಾಡಕ್ ಹೋಗಿದ್ವಿ, ಅಲ್ಲಿ ಅವ್ರು ಹೇಳಿದ್ದು ಇಲ್ಲಿ ಈ ಮರಿಗಳಿಗೆ ಉಣ್ಣೆ ಬೆಳೆದೈತಲ್ಲ ಅದನ್ನ ಸ್ವಲ್ಪ ಮಿಷಿನ್ ಇಂದ ಕಟ್ ಮಾಡ್ರೆ ಇನ್ನೂ ಚೆನ್ನಾಗಿ ಗ್ರೋತ್ ಬರ್ತದೆ. ಅದಕ್ಕೆ ಏನಾರ ಸಂಬಂಧ ಐತೆ ಅಣ್ಣ? ನೋಡ್ರಿ, ಉಣ್ಣಿ ಯಾವ ತರ ಬರ್ತಾವಂದ್ರಿ ಅದಕ್ಕೆ ಸಂಬಂಧ ಇಲ್ರಿ. ಉಣ್ಣಿ ಅದಕ್ಕೂ ಈಗ ಉಣ್ಣಿ ಎತ್ತಿರಪ್ಪ ಅಂದ್ರೆ ಯಾವ ಇವಾಗ ಟಗರು ಮರಿ ಇರ್ತಾರೆ ಯಾವತ್ತು ಎಲ್ಲಕ್ಕೂ ಇಲ್ಲ, ಅವು ಸ್ಪ್ರೇ ಬರ್ತಾವ, ಸ್ಪ್ರೇ ಮಾಡ್ಬೋದು ನಾವು. ಸ್ಪ್ರೇ ಮಾಡ್ಬೋದು ಅಂದ್ರೆ ಕೂದಲ ಕ್ಲೀನ್ ಆಗಿ ಕೂದಲ ಕಾಣಕ್ಕಂತ ಒಂದು ಇಂಜೆಕ್ಷನ್ ಬರ್ತಾವ್ರಿ. ಇಂಜೆಕ್ಷನ್ ಅಂದ್ರೆ ಈಗ ನೋಡಿ ಈ ಮರಿ ನೋಡಿದ್ದು ಇದು ಹೆಂಗಿದೆ, ಹೊಲಸಾಗಿದೆ. ಶೈನಿಂಗ್ ಅಂತ ಒಂದು ಎಣ್ಣೆ ಬರುತ್ತೆ, 1 ml 2 ml ತೂಕದ ಮೇಲೆ ಇರ್ತದೆ ಅದು. ಈಗ ಅದಕ್ಕೆ ಮಿನಿಮಮ್ ಅಂದ್ರೂ 2 ml ಮಾಡ್ಬೋದು. ಅದು ಇಂಜೆಕ್ಷನ್ ಯಾವ್ದಕ್ಕೆ ಉಪಯೋಗ ಆಗುತ್ತೆ? ಅದು ಈಗ ಮೈ ಒಳಗಂತ ಜಿಡ್ಡು, ಆಮೇಲೆ ಈಗ ನೋಡಿ ಕೂದಲ ಅದೆಲ್ಲ ಕೂದಲಷ್ಟು ಉಚ್ಚಿ ಶೈನಿಂಗ್ ಬರುತ್ತೆ. ಸಾಪ್ ಬರುತ್ತೆ, ಶೈನಿಂಗ್ ಬರ್ತಾ ಅದನ್ನ ಇಂಜೆಕ್ಷನ್ ಮಾಡಿದ್ರೆ 1 month ಅಲ್ಲಿ ಎಲ್ಲ. ಅಂದ್ರೆ ಏನ್ ಇವು ಉಣ್ಣಿ ಕಟಿಂಗ್ ಮಾಡ್ಬೇಕಂತ ಇಲ್ಲಿ ತಂದ ಮೇಲೆ ಅವುಗಳಿಗೆ ಫುಡ್ ದಿನನಿತ್ಯ ಕೊಡ್ತೀರಲ್ಲಣ್ಣ, ಅದು ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಣ್ಣ? ಅಂದ್ರೆ ಒಟ್ಟಿಗೆ ಜಾಸ್ತಿ ಆಗಿ ಕೊಡ್ತೀರಿ? ನಾವು ಸ್ಟಾರ್ಟಿಂಗ್ ಒಂದು ಮರಿ ಏನ್ ಮಾಡ್ತೀವಿ, ಡೈಲಿ 1 kg ತಿನ್ಬೇಕು. ಸ್ಟಾರ್ಟಿಂಗ್ ಅರ್ಧ kg ತೂಕ ಮಾಡಿ ಕೊಡ್ತೀವಿ. ತೂಕ ಮಾಡೇ ಕೊಡೋಣ. ಈಗ ಎಷ್ಟು ಇದ್ದೇವೆ ಮಿನಿಮಮ್ ಅಂದ್ರೆ ಒಂದು 10 ಮರಿಗೆ ಎಷ್ಟು kg ಅಂತ ಡಿವೈಡ್ ಮಾಡಿ ಹಾಕ್ತಿವಿ. ಒಂದು ಹೆಚ್ಚು ತಿಂತಾವ, ಒಂದು 90 ತಿಂತಾವ. ನಾವು ಮಿನಿಮಮ್ ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗ್ ನಾವು 5 kg 6 kg 7 kg ಹಾಕ್ತಿದ್ವಿ ಯಾವಕ್ಕ 52 ಮರಿಗಳಿಗೆ. ಈಗ ಒಂದು 26-27 kg ಮಟ್ಟ ಹಾಕ್ತಿದ್ವಿ. ಈಗ 2 months ಕಂಪ್ಲೀಟ್ ಆಗಿದೆ. ಆಗಿ ಒಂದೊಂದು ಮರಿ 1 kg ಡೈಲಿ 1 kg ಡೈಲಿ 1 kg. ಅವಾಗ ಈಗ ಹೆಂಗ ಬೃಹತ್ ಹೆಂಗ ದೊಡ್ಡವಾದಾಗಲ್ಲ ಸ್ವಲ್ಪ ಹೆಚ್ಚಿಕ್ಕಂತ ಹೋಗ್ಬೇಕು. ಮಿನಿಮಮ್ ಅಂದ್ರೆ ಸ್ವಲ್ಪ ಮೀಡಿಯಂ ಉಳಿಸಿರ್ಬೇಕು. ಈಗ ಉಳಿಸೈತಿ ನೋಡಿ, ಶೇಂಗಾ ದಿಂಡಿ ಆಮೇಲೆ ಏನು ಎಲ್ಲ ಮಿಕ್ಸ್ ಐತೆ, ಮಿಕ್ಸಿಂಗ್ ಐತೆ ಅಣ್ಣ. ಮಿನರಲ್ ಮಿಕ್ಸ್, ಮಿನರಲ್ ಎಲ್ಲ ಲಿವರ್ ಟ್ಯಾನಿಕಿ ಮಿಕ್ಸಿಂಗ್ ಡೈಲಿ ಕೊಡ್ತಾ ಇರ್ತೀವಿ ನಾವು ಫುಡ್. ಅಂದ್ರಣ್ಣ ಈಗ ಕೆಲವೊಬ್ರು ಏನ್ ಮಾಡ್ತಾರಣ್ಣ, ಇವಾಗ ಮರಿಕಿನ ತಿಂದು ಎಲ್ಲ ಕಮ್ಮಿ ಆಗಿರುತ್ತೆ, ನೀವು ಇನ್ನೂ ಉಳಿದಿರೋಷ್ಟು ಕೊಟ್ಟಿರಲ್ಲಣ್ಣ, ಇವಾಗ ಜಾಸ್ತಿ ತಿಂದು ಹೊಟ್ಟೆ ಉಬಾರಾಗಿರೋದು ಆ ತರಕ್ ನಾವು ಏನ್ ಮಾಡ್ತೀವಿ ಅಣ್ಣ, ನೀರೊಳಗೆ ಏನ್ ಮಾಡ್ತೀವಿ, ಸೋಡಾ ಪುಡಿ ಅಂತ ಪುಡಿ ಬರ್ತಾ ಇದೆ. ಆ ಪುಡಿ ಒಳಗೆ ನಾವು ಫುಡ್ ಹಾಕಿದ್ಮೇಲೆ 1/2 hour ಒಟ್ಟೆ ಏನು ನೀರು ಕೊಡ್ಸಲ್ಲ. ನೀರು ಕೊಡಿಸಲ್ಲ, 1 hour 1/2 hour ಅಂತ. ಈ ಫುಡ್ ಹಾಕಿದ್ಮೇಲೆ ನೀರು ಕುಡಿಸ್ರಿ ಅಂದ್ರೆ ಎಫೆಕ್ಟ್ ಆಗುತ್ತೆ? ಏನಿಲ್ಲ, ಹೆಂಗಂತ ಕೇಳ್ರಿ, ಈಗ ಅದು ವೇಸ್ಟ್ ಜೀರ್ಣ ಆಗಲ್ಲ ಫುಡ್ ತಿನ್ನೋದು ಇನ್ನು ಮಾಡೋದು. ಈಗ ನಮ್ಮ ಮನುಷ್ಯರಿಗೆ ಉಣ್ಣೋದ್ನೇ ನೀರು ಕುಡಿಬಿಡೋಣ ಅದ ಟೈಪ್ ಅವಕ್ಕೆ ಹೊಟ್ಟೆ ತುಂಬಿದಂಗ ಅದ ಟೈಪ್ ಅವಕ್ಕೆ. ಹಂಗಾಗಿ ಫುಡ್ ತಿಂದಿಂದ ಸರಿದ ಮೇಲೆ 1/2 hour ಬಿಟ್ಟು ನಾವು ನೀರು ಹಾಕಿ, ಸೊ ಸೋಡಾ ಪುಡಿ ಇದು ಪೌಡರ್ ಬರ್ತಲ್ಲ ಐತೆ, ಆ ಪೌಡರ್ ಹಾಕಿ ಉಪ್ಪು ಹಾಕ್ತಿವಿ. ಸಾಲ್ಟ್ ಟಾಟಾ ಉಪ್ಪು ಅಂತಂದು ಉಪ್ಪು ಹಾಕ್ತಿವಿ ಅದ್ರೊಳಗೆ. ಫುಡ್ ಒಳಗೆ ಹಾಕಿರ್ತೀವಿ ಸುಮ್ಮನೆ ಮಿನಿಮಮ್. ಇದ್ರ ಐತಿ 1-2 ಸ್ಪೂನ್. ಅಂದ್ರೆ ಅದು ಹೊಟ್ಟೆ ಉಬರ ಹಾಕ್ಬಿಡಲ್ಲ, ಸಾಫ್ ಮಾಡ್ತಾ ಅದು ಒಂದು ಅದ್ರ ಕೂಡ ಟಾಟಾ ಉಪ್ಪು ಮಿಕ್ಸ್ ಮಾಡ್ತೀವಿ. ಉಪ್ಪು ಸೋಡಾ ಪುಡಿ ನೀರೊಳಗೆ ಹಾಕ್ಬಿಡ್ತೀವಿ. ಒಂದ್ ಟೈಮ್ ಲಿವರ್ ಟ್ಯಾನಿಕನ್ ಹಾಕಿರ್ತೀವಿ, ನೀರೊಳಗೆ ಹಾಕ್ಬೋದು. ಯಾವ ತರ ಅಂದ್ರೆ ಕೊಡ್ಬೋದು, ಫುಡ್ ನೊಳಗಾರ ಕೊಡ್ಬೋದು, ನೀರ್ನೊಳಗಾರ ಕೊಡ್ಬೋದು, 2 ನಮೂನಿ ಕೊಡ್ಬೋದು, ಅದಕ್ಕೇನಿಲ್ಲ. ಅಂದ್ರೆ ಅಣ್ಣ ಇವಾಗ ಕೆಲವೊಬ್ರು ಏನಂತಾರ, ಒಮ್ಮೆ ಸ್ಟಾರ್ಟಿಂಗ್ ತಂದಿರ್ತೀವಲ್ಲ ಮರಿಗಳಿಗೆ ಜಾಸ್ತಿ ಫುಡ್ ಕೊಟ್ರೆ ಹೊಟ್ಟೆ ಉಬರ ಚಾನ್ಸಸ್. ನಮ್ದು ಒಂದು ಮರಿ ಫೇಲ್ ಅದಕ್ಕೆ ಯಾವ ತರ ಅಂದ್ರ, ನಾವು ಅದು ಮರಿನ ಒಂದು ಕಾಳು ಫುಡ್ ದಸಿ ತಿಂದ್ಬಿಡ್ತೀವಿ, ಅದು ಉಬರ ಆಗ್ಬಿಡುತ್ತೆ. ಅದಕ್ಕೆ ಯಾವ ಮೆಡಿಸಿನ್ ಮಾಡಿದ್ವಿ, ಉಳಿಲಿಲ್ಲ. ಒಂದು 11-12 ಸಾವಿರ ರೂಪಾಯಿ ಮರಿ. 12 ಅಂದ್ರೆ ಅಣ್ಣ ಇವಾಗ 6 ಬ್ಯಾಚ್ ಮಾಡಿ ಅವು ಪ್ರತಿಯೊಂದು ಕೈಯಾಗ ಬಂದ ಕೆಲವೊಂದು ಲಾಸ್ ಆಗ ಸಾಧ್ಯತೆ. ಏನಿಲ್ಲ, ಏನು ಟೆಂಪರೇಚರ್ ನಾರ್ಮಲ್ ಎಲ್ಲ ನಾರ್ಮಲ್ ಐತಿ. ಅದು ಹೊಟ್ಟೆ ಉಬರಾಗಿ ಫುಡ್ ತಿಂದಿರ್ದೆ ಮಿಸ್ಟೇಕ್ ಆಗ್ತದೆ, ಫುಡ್ಡಿಂದ ಮಿಸ್ಟೇಕ್ ಆಗ್ತದೆ. ಕಾಳಿನ ಮೆಕ್ಕೆಜೋಳ ಟೈಪ್ ಅಂತ ಬರ್ತಾ, ಅದು ಏನ್ ಮಾಡಿದ್ರಿ ಫುಡ್ ಎಲ್ಲ ಸಿಂಗಡಿ ಎಲ್ಲ ಮೆಕ್ಕೆಜೋಳ ಜಾಸ್ತಿ ತಿಂದ್ಬಿಡುತ್ತೆ. ಮೆಕ್ಕೆಜೋಳ ಅಷ್ಟ ಹಾಕ್ಯಂತ ತಿಂದ್ಬಿಡುತ್ತೆ. ಅದು ಹೊಟ್ಟೆ ಉಬರಾಗಿ ನೈಟ್ ಟೈಮ್ ಅದು ನಾವು ಬೆಳಗ್ಗೆ ನೋಡಿದಾಗ ಡೆತ್ ಆಗಿರುತ್ತೆ. ನೀವು ಮಾರ್ನಿಂಗ್ ಏನಾರ ಆಗಿದ್ರೆ ನಾವ್ ಏನಾರ ಮಾಡ್ತಿದ್ವಿ, ನೈಟ್ ಎಲ್ಲ ತಿಂದ್ಬಿಡುತ್ತೆ. ನಾವು ಬೆಳಕರತ ನೋಡಿಯಲ್ಲ, ಒಮ್ಮೆ ಬೆಳಗ್ಗೆ ಮುಂಜಾನೆ ಒಂದು ಫುಡ್ ಹಾಕೋ ಮೂಮೆಂಟ್ ಬರೋ ಮೂಮೆಂಟಿಗೆ ಅದು ನೈಟ್ ಡೆತ್ ಆಗ್ಬಿಡುತ್ತೆ. ಅಂದ್ರೆ ಈ ಮರಿಗಳಿಗೆ ರೋಗ ಬರ್ಲಾರ್ದಂಗೆ ಯಾವ ರೀತಿ ತಡೆ ಹಿಡ್ಬೇಕಣ್ಣ? ಅಂದ್ರೆ ಕೆಳಗಡೆ ಕ್ಲೀನ್ ಮಾಡೋದಾಗಿರ್ಬೋದು. ಇಲ್ಲ ಆ ತರ ಏನಿಲ್ಲ, ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿಲ್ಲ. ನಾವು ಸ್ಟಾರ್ಟಿಂಗ್ ಏನು ಮೆಡಿಸಿನ್ಸ್ ಏನ್ ಕೊಡ್ತೀವಿ ಮರಿ ಅದ್ರ ಮೇಲೆ ಡಿಫೆಂಡ್ ಯಾವ್ದಾರ ಒಂದು ಅಲ್ಬೇನಿಕ್ ಅಲ್ಮಂತ ಒಂದು 5-6 ನಮೂನಿ ಅದಾವ. ಅವ್ನು ನಾವ್ ಹೆಂಗ್ ಮೇಂಟೈನ್ ಮಾಡ್ಕೊಂತ ಬಂದಿರ್ತೀವಿ,
ಆಮೇಲೆ ಮರಿ ಹೆಚ್ಚಿಸುವಾಗ ಶೇಂಗಾದಿಂಡಿ ಮೇನು, ಉಪ್ಪು, ಆಮೇಲೆ ಲಿವರ್ ಟಾನಿಕ್, ಕ್ಯಾಲ್ಸಿಯಮ್ಮು ಇವಷ್ಟು ಕರೆಕ್ಟ್ ಡೈಲಿ ಹೆಂಗೆ ಮೇಂಟೈನ್ ಮಾಡ್ಕೊಂಡ್ ಬಿಟ್ಟು ಅದ್ರ ಮೇಲೆ ಆರೋಗ್ಯವಾಗಿ ಆರೋಗ್ಯ. ಆಮೇಲೆ ಈ ಸ್ವಲ್ಪ ಮರಿ ವೀಕ್, ಆಮೇಲೆ ಟೆಂಪ್ರೇಚರ್ ಹೆಚ್ಚು ಕಮ್ಮಿ. ಈ ಟೆಂಪ್ರೇಚರ್ ಹೆಂಗ ಅಂದ್ರ ಈ ತಗಡಿನ ಜಳ ಆಮೇಲೆ ಏನಾರ ವಾತಾವರಣಕ್ಕ ಬರ್ತಾವ. ಈ ಮರಿ ಹೆಚ್ಚಿಸಬೇಕಾದ್ರೆ ಈಗ ಅವಕ್ಕ ಗಾಳಿ ಭಾಳ ಬರಬಾರ್ದು. ಆಮೇಲೆ ಕಾಂಡ ಮಾಂಸ ದಸಿ ನಾವು ಇಷ್ಟೆಲ್ಲ ಖರ್ಚು ಮಾಡಿದ್ರು ಮಾಂಸ ಬರೋವಲ್ತಲ್ಲ ಬೆಳೆ ಬಲ್ತಲ್ಲ ಅಂತಾರ. ಈಗ ಈಗ ಟಗರತ್ತು ಯಾವ್ದಾರತಿ ಮೈ ತೋರ್ಸಿದಂದ್ರ ಮೈ ಲೂಸ್ ಆಗುತ್ತಾ ಅಂದ್ರೆ ನೆನೆಸಿದಾಗ ಜಳಕ ಮಾಡಿಸಿದಾಗ ಮೈ ಲೂಸ್ ಆಗುತ್ತಾ, ಬಿಗಿ ಆಗುತ್ತಾ, ಬಿಗಿ ಬರಲ್ಲ. ಹಂಗಾಗಿ ಏನ್ ಮಾಡ್ತಾರ ನೈಟ್ ಏನ್ ಮಾಡ್ತಾರ ಗಾಳಿ ಏನಾರ ತಣ್ಣಗೆ ಅಂತಾರ, ಆ ಗಾಳಿ ಏನಾರ ಅದಕ್ಕೆ ಜಾಸ್ತಿ ಬಡಿಸ್ಬಾರ್ದು. ಅಂದ್ರೆ ಮಾಂಸ ಬೆಳಿಗಿಲ್ಲ, ಮಾಂಸ ಕುಗ್ಗುತ್ತಾ. ಈಗ ನಾವು ಥಂಡಿ ಬಂದಾಗ ಹೆಂಗ್ ಕುಟ್ರಿ ಹಿಂಗ್ ಕುಂದಿರ್ತೀವಿ ಆ ಟೈಪ್ ಅವಾಗ ಮಾಡೋದು ಮಾಂಸ ಬೆಳಿಗಿಲ್ಲ ಅಂತಂದು ವೈದ್ಯರೇ ಹೇಳಿದ್ರು ನಮಗ್ ಮಾಡಿ. ಅಂದ್ರೆ ಇವಾಗ ನೆಕ್ಸ್ಟ್ ಇವಾಗ ಇವು ತರುವಾಗ ಒಂದೊಂದ್ ಮರಿ ಎಷ್ಟು ತಂದಿನಿ ನಾವು 8,000, 8,600. ಇವಾಗ ಈ ಮರಿಗಳನ್ನ ತಂದು ಎಷ್ಟು ದಿವಸ ಆಯ್ತಣ್ಣ? ಇದು 2 ತಿಂಗಳು ಕಂಪ್ಲೀಟ್ ಆಗಿದೆ. 2 ತಿಂಗಳು ಕಂಪ್ಲೀಟ್ ಆಗಿದೆ, ಫುಲ್ ಆಗಿದೆ. ನಿಮ್ಗೆ ಚೆನ್ನಾಗಿ ಗ್ರೋತ್ ಬಂದವಂತ ಅನ್ಸ್ತಾ ಇದೆಯಣ್ಣ? ಈ ಬ್ಯಾಚ್ ಪರ್ಫೆಕ್ಟ್ ಐತೆ, ಪರ್ಫೆಕ್ಟ್ ಐತೆ. ಅಂದ್ರೆ ಇನ್ನ ಎಷ್ಟು ದಿವಸ ಹಿಡಿಯೋರಿದ್ದೀರಾ ನೀವು? ಇನ್ನೊಂದು 20-25 ಡೇಸ್ ಲಾಸ್ಟ್. ಇನ್ನೊಂದು 20-25 ಲಾಸ್ಟ್. ಇವಾಗ ಒಂದೊಂದ್ ಮರಿ ಅಂದಾಜು ನಿಮ್ ಲೆಕ್ಕಕ್ಕೆ ಎಷ್ಟು ಮಾರ್ಬೋದಣ್ಣ ಒಂದ್ ಮರಿ? ನೋಡಿ ಅಣ್ಣ, ಈಗ ಈ ಮರಿ ಬೇಸೈತಿ, 14 ಯಾಕಂದ್ರೆ ಉದ್ದ ಐತಿ, ಎಲ್ಲ ಐತಿ, ಬೇಸೈತಿ ಮರಿ. ಒಂದೊಂದು ಇದೆಯಲ್ಲ ನೋಡಿ ಈ ಕದ ಸ್ವಲ್ಪ ಚಿಕ್ಕ 11, 12, 13. ನನ್ನ ಟಾರ್ಗೆಟ್ 12,000-13,000 ಸಾವಿರ ನಿತ್ಯ ಮಾರ್ಬೇಕು ಮಾರ್ಕೆಟ್ ಒಳಗೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ಹೇಳಿದ್ರಣ್ಣ, ಇವಾಗ ಮರಿ ಸಾಕೋದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಲ್ಲಿ ಸಂತಿಗೊಳಗ ಮರಿ ಚಾಯ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅಲ್ಲೇ ಮೇನ್ ಅದಣ್ಣ. ಇವನ್ನ ಕೊಡುವಾಗ ಮಾರ್ಕೆಟಿಂಗ್ ಮಾಡೋದು ಅದನ್ನ ಎಷ್ಟು ಇಂಪಾರ್ಟೆಂಟ್ ಆಗುತ್ತಣ್ಣ? ಮಾರ್ಕೆಟ್ ಅಣ್ಣ ದಲ್ಲಾಳಿಗಳು ನಡಿಬಿಟ್ರೆ ಅದು ಮಾರ್ಕೆಟ್ ಎಲ್ಲ ನಮ್ ಓದಿದ್ದೇ ಐತಿ. ಈಗ ದಲ್ಲಾಳಿಗಳು ಅಂದ್ರೆ ಈಗ ನಾವು ಅದು ಹತ್ತಿದ್ರೆ ಅವರು ಎಂಟು ಕೇಳ್ತಾರೆ, ಹಿಂಗ್ ಕೇಳ್ತಾರಲ್ಲ. ಮಾರ್ಕೆಟ್ ಕೊಡೋದು ಬೇಸಿ. ಮಾರ್ಕೆಟ್ ಅಂತಪ್ಪ ಅಂದ್ರೆ ಈಗ ಅವರು ಕೆಜಿ ಗಟ್ಲೆ ಒಯ್ತಿರ್ತಾರೆ. ಈಗ ಮಿನಿಮಮ್ ತೂಕ ಮಾಡಿ ಒಯ್ತಿರ್ತಾರೆ. ಅವ್ರು ಕೊಡೋದು ಬೆಸ್ಟ್. 400 ರೂಪಾಯಿ ಕೆಜಿ, 300 ಕೆಜಿ. ಒಂದು 30-35 ಬಂದ್ರೆ ಒಂದು 30-40 ಫೋನ್ ಹಚ್ಚಿದ್ರೆ ಅವರೇ ಬರ್ತಾರೆ. ನೀವು 5 ಬ್ಯಾಚ್ ಯಾವ ರೀತಿ ಮಾರ್ಕೆಟಿಂಗ್ ಮಾಡಿದ್ರೆ? ಮಾರ್ಕೆಟ್ ಒಳಗೆ ಕೊಟ್ರಿ ಅಂದ್ರೆ ರೆಡಿ ಇದ್ದಿಲ್ಲಲ್ಲ, ಹಂಗಾಗಿ 3,000 ಮೇಲೆ ಇದು ಸಾರಿ 12, 13 ಈ ತರ ಕೊಟ್ಟಿವಿ ಅದನ್ನ. ಅಂದ್ರೆ ಇವಾಗ ನೀವು ಏನು ಸಂತೆಗಳಿಗೆ ಹೋಗಿ ಮಾರ್ತೀರಿ? ಇಲ್ಲ, ಈ ಬ್ಯಾಚ್ ಮಾರ್ಕೆಟಿಗೆ ಹೋಗುತ್ತೆ. ನೆಕ್ಸ್ಟ್ ಬ್ಯಾಚ್ ಮಾರ್ಕೆಟ್ ಹೋಗೋದು. ನೆಕ್ಸ್ಟ್ ಬ್ಯಾಚ್ ಮಾರ್ಕೆಟ್ ಹೋಗಲ್ಲ. ಅಂದ್ರ ದಲ್ಲಾಳಿಗಳು ಸೆಂಟ್ರಿ ಅಲ್ಲ. ಈ ಒಂದು ಇವ್ರದ್ದು ಯಾರಾದ್ರೂ ನಮ್ಮ ಮನೆಯವ್ರು ಗೊತ್ತದ ಕಾಂಟ್ಯಾಕ್ಟ್ ಸೀದಾ ಮಾರ್ಕೆಟ್ಗೆ ಕೆಜಿ ಲೆಕ್ಕಕ್ಕೆ ನೆಕ್ಸ್ಟ್ ಟೈಮ್ ಕೊಡೋದು. ಇವಾಗಣ ಇದು ಹಬ್ಬ ಬರ್ತಲ್ಲಣ್ಣ, ಬಕ್ರೀದ್ ಹಬ್ಬ, ಅದಕ್ಕಂತಾನ ವರ್ಷವಿಡೀ ಒಂದ್ ಬ್ಯಾಚ್ ಮಾಡ್ತಾರೆ. ಆ ತರ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅದು ಕಷ್ಟ. ಆಮೇಲೆ ಅಲ್ಲಿ ತರ ನಮ್ ಪ್ರಕಾರ ಇನ್ನೊಬ್ರದ್ದು ಹೆಂಗ ಗೊತ್ತಿಲ್ಲ, ನಮ್ ಪ್ರಕಾರ ಅಲ್ಲಿ ತನ ಇಟ್ರ ನಮ್ಮ ವೇಸ್ಟ್ ಅದು. ವೇಸ್ಟ್ ಹೆಂಗ್ ವೇಸ್ಟ್ ಅಂದ್ರೆ ಈಗ ಅದು ಮಿನಿಮಮ್ ಅಂದ್ರೆ 1 ವರ್ಷ ಇಟ್ಕರಿ. 1 ವರ್ಷ ಅಂದ್ರಪ್ಪ ಅಂದ್ರೆ ಡೈಲಿ ಬೆಳವಣಿಗೆ ಆದಾಗಲ 1-1.5 kg ಫುಡ್ ಬೇಕು. ಹೌದೌದ, 1-1.5 kg ದೊಡ್ಡದಾದಂಗಲ್ಲ ಇನ್ನ ಜಾಸ್ತಿ ಈ ಮಿನಿಮಮ್ ಆದಂಗಾಗಿ ಎಲಿಮೆಂಟರ್ನು ಈಗ ನಮ್ ಲೆಕ್ಕ 30-35 kg ಬಂದ್ರೆ ಕೊಡೋದು ಬೆಸ್ಟ್. 30-35 kg ಟಾರ್ಗೆಟ್ ನಮ್ಮ ಸೆಡ್ಡಿಂದ ನಮ್ಮ ಪ್ರಕಾರ 35 ಸೆಡ್ ನಾವು ಇಟ್ಕೊಂಡಿರೋದು. ಇವಾಗ ಈ ಬ್ಯಾಚ್ ಕೊಟ್ಟ ತಕ್ಷಣ ಇನ್ನು ಎಷ್ಟು ದಿವಸ ಗ್ಯಾಪ್ ಕೊಟ್ಟು ಮತ್ತೆ ಬೇರೆ ಬ್ಯಾಚ್ ತಂದು ಹಾಕ್ತೀರಿ ಅಣ್ಣ? ಒಂದು ವಾರ 8 ದಿನ ಲಾಸ್ಟ್. ಒಂದು 8 ದಿನ ಬಿಡ್ತೀರಿ? 8 ದಿನ ಲಾಸ್ಟ್. 8 ದಿನ ಬಿಟ್ರೆ ಮತ್ತೆ ಇನ್ನೊಂದು ಬ್ಯಾಚ್ ತಂದು ಹಾಕಿ 8 ದಿನ ಯಾಕೆ ಗ್ಯಾಪ್ ಮಾಡ್ತೀವಿ ಅಂದ್ರೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂತೀವಿ. ಘಾಟ ತೊಳಿತೀವಿ, ವಾರಕ್ಕೊಮ್ಮೆ 15 ದಿನಕ್ಕೆ ತಿಂಗಳಿಗೊಮ್ಮೆ ತೊಳಿತೀವಿ. ಬಟ್ ಅವ್ರು ಒಂದು ವಾರ ವೇಸ್ಟ್ ಇದು ಮಾಡ್ತೀವಿ, ಲೇಟ್ ಮಾಡ್ತೀವಿ. ಅಂದ್ರೆ ಅಣ್ಣ ಇವಾಗ ಸ್ವಲ್ಪ ಶೆಡ್ ಬಗ್ಗೆ ಹೇಳೋಣ. ಇದು ಉದ್ದ ಎಷ್ಟೈತೆ ಅಣ್ಣ? ಹಿಂಗ ಇದು ಅಗಲ ಅಣ್ಣ 24 ಐತಿ. ಅಗಲ 24 ಅಣ್ಣ. ಉದ್ದ 40 ಐತಿ. ಇದು ಉದ್ದ ಹಿಂಗ 40. ಮರಿದಷ್ಟೇ ಇದು ಮರಿದಷ್ಟೇ. ಆ ಸೈಡ್ ಏನೈತಿ ಒಟ್ಟಿಂದು, ಆಮೇಲೆ ಸ್ಟೋರೇಜ್ ಅದು ಸಪ್ರೇಟ್ ಒಟ್ಟಿಗೆ ಒಟ್ಟಿಂದು ಕಾಳಿಂದು ಚಾಪಟ್ರು ಎಲ್ಲ ಆ ಸೈಡ್ ಅದು 40 ಸೇಮ್ ಸೈಜ್. ಅವು ಸೇಮ್ ಅಂದ್ರೆ ಇದನ್ನ ಹೈಟ್ಯಾಕ್ ಮಾಡ್ರಿ, ಕೆಳಗಡೆ ಮಾಡಿ. ನಿಮ್ಗೆ ಹೈಟ್ಯಾಕ್ ಶೆಡ್ ಮಾಡ್ಬೇಕಂತ ಮನಸ್ಸೊಳಗೆ ಸ್ಟಾರ್ಟಿಂಗ್ ಯಾರಾದ್ರೂ ನೋಡಿದ್ರೆ ನಾನು ಯಾರಾದ್ರೂ ಈ ರೀತಿ ಮಾಡಪ್ಪ ಚೆನ್ನಾಗಿ ಬರ್ತಂತ ಹೇಳಿ? ಹಂಗೇನಿಲ್ಲ, ಬಟ್ ನಾವು ನಮ್ಮ ವಿಚಾರ ಏನಿತ್ತು, ಈಗ ಕೆಳಗಡೆ ಮಾಡೋದು ಅಂತ ಕೆಲಸ ಲೇಬರ್ ಭಾಳ ಬೇಕಾಗಿತ್ತು. ಈ ಕೆಳಗಡೆ ಅಂದ್ರೆ ಡೈಲಿ ಚೇಂಜ್ ಮಾಡೋದು, ಮರಿಗಳನ್ನ ಚೇಂಜ್ ಮಾಡ್ಬೇಕು. ಇಲ್ಲಕಪ್ಪ ಅಂತ ಕಸ ಗುಡ್ಸೋದು, ಡೈಲಿ 2 ಕಸ ಗುಡ್ಸ್ಬೇಕು. ಈ ಕೆಳಗಡೆ ಇದ್ರೆ ಏನ್ ಮಾಡ್ತೇವೆ,
ಈಗ ಆಮೇಲೆ ಕಾಳನ್ನ ಅಲ್ಲಿ ಹಾಕ್ತಿವಿ, ಉಚ್ಚಿನಲ್ಲಿ ಹಾಕ್ತಿವಿ, ಗಲೀಜಾಗತ್ತ. ಹೌದೌದು. ಆಮೇಲೆ ಮೈನು ಮನಸ್ಸಾಗತ್ತ, ಮತ್ತೆ ವಾರಕ್ಕೆ 15 ಕೊಂಜಾಕ ತಿಂಗಳಿಗೊಮ್ಮೆ ಏನ್ ಮಾಡ್ಬೇಕಲ್ಲ, ಹಂಗಾಗಿ ಅದ ಬೇಡ ಕಿರಿಕಿರಿ ಇಲ್ಲ ಅಂತಂದು ಹೈಟೆಕ್ ಶೆಡ್ ವಿಚಾರ ಬಂತು. ಹೈಟೆಕ್ ಶೆಡ್ ಮಾಡಕ ಎರಡು ವಿಚಾರ ಅಂದ್ರೆ, ಮೇಲ್ಗಡೆ ಮರಿ ಆದ್ರೆ ಕೆಳಗಡೆ ನಮ್ಮ ಕೋಳಿಗಳು ಯಾವಾರ ಏನಾರ ಒಂದ್ರದಾಗ ಎರಡು ಮಾಡಮಂತ ವಿಚಾರಕ್ಕೆ ನಾವು ಹೈಟೆಕ್ ಶೆಡ್ ಮಾಡಿದ್ವಿ ಅಷ್ಟೇ. ಹೌದೌದು. ಅಂದ್ರೆ ಕೆಳಗಡೆ ಏನ್ ಇಕ್ಕಿ ಪಕ್ಕಿ ಕೋಳಿ ಸಾಕಾಣಿಕೆ ಅಂದ್ರೆ ನಡೀತೈತಿಲ್ಲ ಅನ್ನೋ ವಿಚಾರಕ್ಕೆ ಮಾಡ್ಕೊಂಡ್ವಿ ನಾವು. ಈ ಶೆಡ್ ಒಳಗ ಎಷ್ಟು ಮರಿಗಳು ಕೂರ್ತಾವ ಟೋಟಲ್ ಆಗಿ? ಇವು ಕುರಿಗಳನ್ನ 120 ಹಾಕಿದ್ವಿ, 120, 130 ಮಟ ಕುಂದೇವಿ. ಮರಿಗಳು ಒಂದು ಈ ಸೈಜಿನ ಅಂದ್ರೆ ಒಂದು 150 ಮಟ ಟಾರ್ಗೆಟ್ ಐತಿ. 100 ಮಟ 150, 150 ಮಟ ಐತ್ರಿ ಇದು. ಇವಾಗ ಮರಿಗಳನ್ನ ದೊಡ್ಡದಾಗ್ತಾ ಕಟ್ತಾರಣ್ಣ, ಈ ತರ ಬಿಡಲ್ಲ ಅಂದ್ರೆ ಒಟ್ಟು ಬಿಟ್ರಿ ಹಂಗೆ? ಹೆಂಗಂದ್ರೆ ಮರಿ ಒಬ್ಬೊಬ್ರು ಎದ್ರ ಸಂಬಂಧ ಕಟ್ತಾರಂದ್ರೆ ಒಂದಕ್ಕೊಂದಕ್ಕೂ ಗುಜ್ಜಾಡ್ತಾವ್ರಿ. ಗುಜ್ಜಾಡೋ ಮೂಮೆಂಟ್ಗೆ ಒಂದಕ್ಕೊಂದಕ್ಕೆ ಏನಾರ ಗಾಯ ಮಾಡ್ಕೊಂತಾವ, ಕಾಲ ಮುರ್ಲಿ ಕೈಯ ಮುರ್ಲಿ ಏನ ಮಾಡ್ಕೊಂತಾವ ಸಂಗತಿ ಕಟ್. ಬಟ್ ಅಲ್ಲಿ ಮಟ ಇಟ್ಕಂಗಲ್ಲ ನಾವು. ಅಂದ್ರೆ ಸ್ವಲ್ಪ ಅಲ್ಲೇ ದೊಡ್ಡವಾಗಿ ಒಂದು ಟೈಮ್ ಅನ್ನೋದ್ರ ಮಾರಿ ಬಿಡ್ತೀರಿ. ಒಂದು 2-2.5 ತಿಂಗಳು ಇಟ್ಕೊಂತೀವಿ. ಒಂದು 4-5 ತಿಂಗಳು ಮರಿ ಅಂತಲೇ ಕೊಟ್ಟು ಬಿಡ್ತೀವಿ ನಾವು. 5-6 ತಿಂಗಳು ಮರಿ ಅಂತಲೇ ಇಲ್ಲಿ ಇರಲಿಲ್ಲ. ಅದ್ರ ಸಂಬಂಧ ನೀವೇನು ಕಟ್ಟಕ್ ಹೋಗಲ್ಲ. ಕಟ್ಟಿ ಬಿಡೋದಕ್ಕೆ ಫ್ರೀ ಆಗಿ ಬಿಡೋದಕ್ಕೆ ಏನು ಫ್ರೀ ಆಗಿ ಬಿಡೋದ್ರಿ ಮರಿ. ಫ್ರೀ ಆಗಿ ಬಿಡೋಕ್ರಿ ಫ್ರೀ ಆಗಿ ಬಿಡೋದು ಕಟ್ಟಿಕಂತ ಫ್ರೀ ಆಗಿ ಬಿಡೋಕ್ ಮರಿ ಅಂದ್ರೆ ಫ್ರೀಡಮ್. ಕಟ್ಟಿದಾಗ ಅಂದ್ರ ಅದು ಕಷ್ಟ ಇಲ್ಲ ಅಂತ ಹೇಳಲ್ಲ, ಬಟ್ ಆರು ಫ್ರೀ ಆಗಿಬಿಟ್ರೆ ಮರಿ ಆರಾಮ್ ಕಂಫರ್ಟೇಬಲ್ ಆಗಿ ಮಕ್ಕಂತಾವ. ಅಂದ್ರೆ ಅವು ಕಟ್ಟಿ ಹಾಕ್ಬಿಟ್ರೆ ಒಂದೇ ಜಾಗದಾಗ ಆಗತ್ತೆ, ಅಲ್ಲೇ ಎಲ್ಲ ಬೆಳೆಯೋದು ಅಲ್ಲೇ ಮಾಡೋದು. ಅವುಗಳಿಗೆ ಸ್ವಲ್ಪ ಫ್ರೀಡಮ್ ಫ್ರೀಡಮ್. ಈಗ ನೋಡಿ, ಈಗ ಅಲ್ಲಿದ್ವಲ್ಲ ಈ ಸೈಡ್ ಸಾಕಾಗ ಮತ್ತೆ ಆ ಸೈಡ್ ಹೋಗ್ತಾವ. ಇಷ್ಟಾದ್ರೂ ಓಡಾಡ್ತಾವ, ಕಟ್ಟಿದ್ರೆ ಓಡಾಡ. ಚೆನ್ನಾಗಿ ಮಾಡ್ಕೊಂಡ್ರಣ್ಣ. ನೆಕ್ಸ್ಟ್ ಮಾಡಿದ್ರೆ ಎಷ್ಟು ಟಾರ್ಗೆಟ್ ಮಾಡ್ಬೇಕಂತೈತಣ್ಣ? ಒಂದು 60-70 ಇಲ್ಲಿ 52 ತಂದಿದ್ವಿ. ಇಲ್ಲಿಂದ ಹೆಚ್ಚು ಮಾಡ್ಕೊಂತ ಹೋಗ್ತೀವಿ. ಇವಾಗ ಎಷ್ಟದ ಒಂದಿರ ನೀವು? 52 52 ಪ್ಲಸ್ ಒಂದು 4-6 ಇದ್ದೇವೆ. ಇವು ನಿಮ್ಮ ಅಂತ ಸಪ್ರೇಟ್ ಹಾಕಿರಿ? ನಮ್ಮವ್ರಿ. ಇವು ಇವ್ರಿ ಕುರಿ ಮರಿ, ಹೆಣ್ಮರಿ ಅಂತ 1, 2, 3 ಹೆಣ್ಮರಿ. ಅದೊಂದು ಕುರಿ ಒಂಟೆ ಆಗುತ್ತೆ. ಇದು ಒಂದು ಬೀಜಕ್ಕಂತ ನಾವು ಕುರಿ ಒಳಗೆ ಬಿಡ್ಕೊಂಡಿದ್ವಿ ನಾವು. ಅವಾಗ ಅದಾಗ ಐತಿ, ಆಗ ಇಲ್ಲೇ ಇಟ್ಕೊಂಡ್ವಿ. ಅದನ್ನೇನು ಮಾರಲ್ಲ ಸದ್ಯ? ಎಲ್ಲ ಮಾರ. ಚೆನ್ನಾಗಿ ಮಾಡಿದ್ರಣ್ಣ. ಇವಾಗ ಮರಿ ಕೆಳಗಡೆ ಬಿಡ್ತೀರಾ ನೀವು? ಇಲ್ಲ, 10ನೇ ಬಿಡ್ಬೇಕೈತಿ. ಇವತ್ತು ಸ್ವಲ್ಪ ಲೇಟ್ ಆಯ್ತು, ನಾವು ಲೇಟ್ ಆಗಿತ್ತು. ಸ್ವಲ್ಪ ಬಿಡೋಣ.